ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಿನ್ನೆ ಬಂದು ನಾವು ಇಲ್ಲಿ ಅಡ್ವೆಂಚರಸ್ ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗಿದ್ದು. ಅದಾದ್ಮೇಲೆ ನಿನ್ನೆ ಬಂದು ಸ್ಟೇ ಆಗಿ ಮಾಮೂಲಿ ಡಿನ್ನರ್ ಎಲ್ಲ ಮಾಡಿ ಇವಾಗ ಮಾರ್ನಿಂಗ್ 7 o'clock ನೇತ್ರಾವತಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಅರ್ಲಿ ಮಾರ್ನಿಂಗ್ ನಮ್ಮ ಲಗೇಜ್ ತಗೊಂಡು ಇಡ್ಲಿ ಮಾಮು ಹೋಟೆಲಲ್ಲಿ ಸಖತ್ತಾಗಿರೋ ಇಡ್ಲಿ ತಿನ್ಕೊಂಡು ನಮ್ಮ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ವು. ಇದು ಹೋಮ್ ಸ್ಟೇ ದಾರಿ. ಇದು ಇಲ್ಲಿ ಹೋಗ್ತಾ 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 ಇಲ್ಲೇ ಫಸ್ಟ್ ಬರೋದೇ ಚಿಕ್ಕ ನದಿ ಇದೆ. ಇವಾಗೆಲ್ಲ ಬ್ರೇಕ್ಫಾಸ್ಟ್ ಆಯ್ತು. ಇವಾಗ ನೇತ್ರಾವತಿ ಟ್ರೆಕ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಇಲ್ಲಿಂದ ಇನ್ನೊಂದು ಯಾವ್ದೋ ಹೋಮ್ ಸ್ಟೇ ಇದೆಯಂತೆ, ಅಲ್ಲಿ 3 ಜನ ಪಿಕ್ ಮಾಡ್ಕೊಂಡು ನಮ್ ಜೊತೆ ಅವರು ಕೂಡ ನೇತ್ರಾವತಿ ಟ್ರೆಕ್ ಬರ್ತಾರೆ. ಜೀಪಲ್ಲಿ ಹೋಗ್ತಾ ಇರೋದು. ಜೀಪಲ್ಲಿ ಮ್ಯಾಕ್ಸಿಮಮ್ 8 ಮೆಂಬರ್ಸ್ ಅಂತೆ. ಇವಾಗ ನಾವು 7 ಮೆಂಬರ್ಸ್ ಇದೀವಿ. ಲೆಟ್ಸ್ ಗೋ. ನಮ್ಮ ಹೆಸರು ಸುರೇಶ್ ಅಂತ. ಎಷ್ಟು ವಯಸ್ಸು 56. 2 ಸಾರಿ, ಶನಿವಾರ ಭಾನುವಾರ. ಹೆಂಗಿದೆ ಟ್ರೆಕ್? ಮತ್ತೆ ಟ್ರೆಕ್ ಚೆನ್ನಾಗಿರುತ್ತೆ ನೇತ್ರಾವತಿ. ಬಂದೆ. ಎಷ್ಟು ಅವರ್ ಆಗುತ್ತೆ ಹತ್ತಿ ಹಿಡಿಯಕ್ಕೆ 3 ಅವರ್ ಆಗುತ್ತೆ. ಅಷ್ಟೇನಾ? 3 ಅವರ್ ಹೋಗ್ಲಿಕ್ಕೆ, 3 ಅವರ್ ಬರ್ಲಿಕ್ಕೆ ವಾಪಸ್. 3 ಅವರ್ ಆಗ್ತದ? ಹಾ, ಒಂದು ಕಡೆ ಅನ್ಕೊಂಡೆ. ಒಂದ್ ಸೈಡ್ ಅಲ್ಲ, 2 ಸೈಡ್ 3 ಅವರ್. ಹಾ, ಫಸ್ಟ್ ಬರ್ತಾ ಇದ್ರು 1,000 ಬಿಡ್ತಾ ಇದ್ರು. ಆಮೇಲೆ ಇವಾಗ ಲಿಮಿಟೆಡ್ ಅಂತ ಮಾಡಿದ್ದಾರೆ. 300 ಜನ. ಸಿಗುತ್ತಾ? ಒಂದ್ ಫಾಲ್ಸ್ ಸಿಗುತ್ತೆ. ಸ್ನಾನ ಮಾಡ್ಲಿಕ್ಕೆಲ್ಲ ಆಗಲ್ಲ, ಸ್ವಲ್ಪ ಕಷ್ಟ ಇದೆ. ಇದೇ ಸತ್ತೋಗಿದ್ದೀರಂತಲ್ಲ, ಅದೇನದು? ಅದು ಹಾರ್ಟ್ ಪೇಷಂಟ್ ಅವರು. ಹಾರ್ಟ್ ಪೇಷಂಟ್. ಗೈಡ್ ಏನಕ್ಕೆ ಮಾಡಿದ್ರೆ? ಸೇಫ್ಟಿ ಹೋಗಿ ಗೊತ್ತಾಗ್ಬೇಕಲ್ಲ, ಜಾರತ್ತೆ, ಕಲ್ಲಲ್ಲೆಲ್ಲ ಹೋಗ್ಬೇಕು. ನಿನ್ನೆ ನಾವು ಜೊತೆ ಇದ್ದೆ, ಒಬ್ರು ಕೈ ಬೆರಳು ಕಟ್ಟಾಯ್ತು. ಈ ಕೈ ಕೊಟ್ರು, ಜಾರಿದ ತಕ್ಷಣ ಬೆರಳು ಟ್ವಿಸ್ಟ್ ಆಯ್ತು. ಮಳೆ ಬಂತು, ಡೌನ್ ಅಲ್ಲ, ಇಳಿಬೇಕಾದ್ರೆ ಜಾರ್ತು. ಇಲ್ಲಿಂದ ಬಂದು ಇವಾಗ ಇಲ್ಲಿ ಪೊಲೀಸ್ ಚೆಕ್ ಮಾಡ್ತಾ ಇದ್ದಾರೆ. ಪೊಲೀಸ್ ಚೆಕ್ ಮಾಡಿ ಎಲ್ಲ ಟಿಕೆಟ್ ತೋರಿಸಿ ನೆಕ್ಸ್ಟ್ ನೇತ್ರಾವತಿ ಹತ್ಬೇಕು. ಕಿಶೋರ್ ಸೆಕೆ ಒಂದ್ ದಾರ ಇದೆಯಾ? ಕಿತ್ತೋಗಿದೆ ಕಣ, ಒಂದ್ ದಾರ ಇಸ್ಕೊಡ. ಹಿಂಗ್ ಹೋಗೋದು?
ನೀವು ನೋಡಿದೀರಾ ಹುಲಿ ಇಲ್ಲೆಲ್ಲಾದ್ರೂ ಬಂದಾಗ? ನೋಡಿದ್ದೀವಿ, ಈಗ ಸದ್ಯಕ್ಕೆ ನೋಡಲಿಲ್ಲ. ಎಷ್ಟು ವರ್ಷ ಮುಂಚೆ ನೋಡಿದ್ರಿ ಹುಲಿನ? 10 ವರ್ಷ ಮುಂಚೆ ಹುಲಿ ನೋಡಿದ್ರಾ? ಓ, ಜಿಂಕೆ ತರ? ಓಹೋ, ಹಾ. ಕೊಂಬುಳ್ ಬರುತ್ತಲ್ಲ, ಉದ್ದಕ್ಕಿರುತ್ತೆ. ಹಾ, ಅದೇ ಹಿಂಗ್ ಕೈ ತರ ಎಲ್ಲ. ಕೈ ತರ ಎಲ್ಲ ಅದೊಂದು 5 ಇತ್ತು. ನಿನ್ನೆ 5? ಆ ತರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಬಿಫೋರ್ ಟ್ರೆಕ್, ಆಫ್ಟರ್ ಟ್ರೆಕ್ ಹಿಂಗೆ ನೋಡೋದ. ಬ್ಯಾಗ್ ಹಿಂದಗಡೆ ಛತ್ರಿ 2, ಫುಲ್ ಜೋಶ ಹತ್ತಾ ಇದ್ದೇನೆ. ಮೈನ್ ಥಿಂಗ್ ಆದ್ರೆ ಇನ್ನೊಂದು ಕ್ರಾಕ್ಸ್ ಹತ್ತಾ ಇದ್ದೇನೆ. ನಾವೆಲ್ಲ ಶೂ ಹಾಕೊಂಡು ಸೆಟ್ ಮಾಡಿ ಹತ್ತಾರೆ. ಇವನು ಕ್ರಾಕ್ಸ್ ಅಲ್ಲಿ ಹತ್ತಿದ್ದಾನೆ. ಕ್ರಾಕ್ಸ್ ಅಲ್ಲಿ ಹುಲಿ ಸಿಂಹ ಎಲ್ಲ ಶೂ ಹಾಕೊಂಡು ಹತ್ತಲ್ಲ, ಕ್ರಾಕ್ಸ್ ಎಲ್ಲ ಹತ್ತೋದು. ಕಾಡು ಮಧ್ಯ ಹೋಗ್ತಾ ಇರೋದು. ನೇತ್ರಾವತಿ ಬರ್ಬೇಕಾದ್ರೆ ಒಂದು ಫಾಲ್ಸ್ ಸಿಗುತ್ತೆ, ಚಿಕ್ಕ ಫಾಲ್ಸ್. ಅದೇ ಫಾಲ್ಸ್. ಇವಾಗ ನೋಡಿದ್ವಲ್ಲ, ಅದು ಬಂಡೆ ಫಾಲ್ಸ್. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ನೇತ್ರಾವತಿ ನದಿನ ಕ್ರಾಸ್ ಮಾಡ್ಬೇಕಂತೆ. ಇವಾಗ ಇನ್ನು ಮೇಲತ್ತಿಲ್ಲ, ಇನ್ನು ಡೌನ್ ಇದ್ದೀವಿ. ಇವಾಗ ಮೋಡ ಸ್ವಲ್ಪ ಕ್ಲಿಯರ್ ಆಗ್ತದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಪೀಕ್, ಅಲ್ಲಲ್ಲ, ಅಲ್ಲಿ ಹತ್ತಬೇಕಂತ ಇವಾಗ. ಇದೇ ಧರ್ಮಸ್ಥಳಕ್ಕೆ ಹೋಗೋದಂತ ಹೇಳಿದ್ರಲ್ಲ. ಇವ್ರು ಹೇಳ್ತಿದ್ರೆ ಮೇಲೆ ಎಲ್ಲೂ ನೀರ್ ಸಿಕ್ಕಲ್ಲ. ಏನೈತಂದ್ರೆ ನೇತ್ರಾವತಿ ನೀರೇ ಕುಡಿಬೇಕು, ಮೇಲೆಲ್ಲ ಸಿಗಲ್ಲ, ಇಲ್ಲೇ ತುಂಬಿಕೊಡಿ ಅಂತಂದ್ರೆ. ಸ್ಟ್ರೈಟ್ ಆಗಿದೆ. ಯಪ್ಪ, ಸ್ಕಿಡ್ ಆಗ್ತದೆ ಇವಾಗ. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಥರ ಇನ್ನೂ 3 ಹತ್ಬೇಕಂತೆ. ಇವರು ವಾರಕ್ಕೆ 2 ದಿನ ಹತ್ತಾರಂತ ಇದ್ದಾರೆ ಗೈಡ್. 56 ವರ್ಷ. ಸುಗಮದಿಂದ ಕಳಸ ಬರುತ್ತೆ. ಸುಗಮ ಹೊರನಾಡು ಕಳಸ. ಕಳಸ ಬಂದ್ಮೇಲೆ ಈ ಕಡೆ ಕುದುರೆಮುಖ ಮಂಗಳೂರು ಗಾಡಿ ಇರ್ತದೆ, KKB. ಅದ್ರಲ್ಲಿ ಬಂದ್ರೆ ಆಯ್ತು. ಸಂಸೆ ಬಂದು ಹೇಳಿದ್ರೆ ಬರ್ಬೋದು. ಹೆಂಗಿದ್ದು ಕಿಶೋರ್ ಟ್ರೆಕ್? ಸಕ್ಕದಾಗಿದೆ. ಒಂಚೂರು ಸುಸ್ತಾಗಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಒಂದ್ ನ್ಯೂಸ್ ಆಗಿತ್ತು, ಟ್ರೆಕ್ಕಿಂಗ್ ಬಂದಾಗ ಸಾವಾಗಿತ್ತು ಅಂತ. ಅದು ಯಾರೋ 27 ವರ್ಷದ ಯುವಕ 120 kg ಇದ್ನಂತೆ. ಇಲ್ಲಿ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದ. ತಿರ್ಗಾ ಗೈಡ್ ಎಲ್ಲ ಬಂದು ಆ ಬಾಡಿನ ಕೆಳಗೆ ಎತ್ಕೊಂಡು ಹೋಗಿದ್ದಾರೆ. ಒಂದು 4 ಕಿಲೋಮೀಟರ್ ಟ್ರೆಕ್ ಮಾಡಿದೀವಿ ಸ್ಪಾಟ್ ಇಂದ. ಇಲ್ಲಿಂದ 4 ಕಿಲೋಮೀಟರ್ 120 kg ಮನುಷ್ಯನ ಎತ್ಕೊಂಡು ಹೋಗೋರೆ. ಆ ಇನ್ಸಿಡೆಂಟ್ ಆದ್ಮೇಲಿಂದ ಇಲ್ಲಿಗೆ ಲಿಮಿಟ್ ಮಾಡಿದ್ದಾರೆ. ಲಿಮಿಟ್ ಅಂತ 300 ಜನ ಬಿಡ್ತಾರೆ. ಇವಾಗ ಟಾಪ್ ಮುಗೀತು ನೇತ್ರಾವತಿ ಟ್ರೆಕ್. ಆದರೆ ಇಲ್ಲಿ ನೋಡಿದ್ರೆ ಅರ್ಧ ಬೆಟ್ಟ ಇದೆ, ಅರ್ಧ ಬೆಟ್ಟ ಗ್ರೀನರಿ, ಅರ್ಧ ಫುಲ್ ಕ್ಲೌಡ್ಸಿಂದ ಕವರ್ ಆಗಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ನೋಡಿ ನಾನು ತೋರಿಸ್ತೀನಿ. ಅಲ್ಲಿ 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 ಕಲ್ತಾರೆ ಇದೆಯಲ್ಲ, ಅದೇ ಕುದುರೆಮುಖ ಅಂತ ಇದೆ. ಈ ಕಡೆ ಸೈಡ್ ಇದೆಯಲ್ಲ, ಈ ಕಡೆ ಫುಲ್ ಕ್ಲೌಡ್ಸ್, ಈ ಕಡೆ ಫುಲ್ ಗ್ರೀನರಿ, ಮಧ್ಯ ಬೆಟ್ಟ ಇದೆ. ಆ ಬೆಟ್ಟ ಗ್ರೀನರಿ ಮತ್ತು ಕ್ಲೌಡ್ಸ್ ಮಧ್ಯ ಇದೆ. ಸಖತ್ತಾಗಿದೆ ವ್ಯೂ. ಮೇಲೆ ಬಂದರೆ ವ್ಯೂ ನೋಡಿದ್ರೆ ಫುಲ್ ಜನ ಇದ್ದಾರೆ, ಎಲ್ಲ ಕಡೆ ಜನ. ವ್ಯೂ ಅಂದ್ರೆ ಇದು ಫುಲ್ ನೇತ್ರಾವತಿ ಪೀಕ್. ಏನಂತಂದ್ರೆ ಈ ನಾಯಿ ಫುಲ್ ಟ್ರೆಕ್ ಮಾಡಿ ಇದರಿಂದ ಬಂದಿದೆ.
ಇಷ್ಟೇ 2 hour ಟ್ರೆಕ್ ಮಾಡ್ದು. ಕೆಳಗಡೆಯಿಂದ ಇಲ್ಲಿ ತನಕ ಬರೋ 2 hour ಆಯ್ತು. ಗೈಡ್ ಜೊತೆ ಬರ್ಲೇಬೇಕು. ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಅಲೋ ಇಲ್ಲ. ಊಟ ಕೂಡ ಲಂಚ್ ಬಾಕ್ಸ್ ಕೊಟ್ಟಿದ್ದಾರೆ ಅವರು, ಪ್ಲಾಸ್ಟಿಕ್ ಅಲೋ ಇಲ್ಲ ಅಂತ. ಅಲೋ ಇಲ್ಲ, ಸ್ಟೀಲ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇವಾಗ ಊಟ ಮಾಡಿ ಕೆಳಗಿಳಿಬೇಕು. ಸೊ ಇಷ್ಟೇ ಟ್ರೆಕ್ ಇರೋದು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.